ಕಲಾಪ ಸುಸೂತ್ರವಾಗಿ ನಡೆದೇ ಇರುವಂಥ ರೀತಿಯಲ್ಲಿ ಪ್ರಸ್ತಾಪ ಆದಂಥ ವಿಷಯ ಏನಿದೆ ಅದು ಭಾಳ ಗಂಭೀರವಾಗಿರುವಂಥ ವಿಷಯ. ಯಾರನ್ನೇ ಆಗಲಿ ಅವರನ್ನು ಟ್ರ್ಯಾಪ್ ಮಾಡೋದ್ರ ಮುಖಾಂತರ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಪ್ರಯತ್ನ ಯಾರೇ ಮಾಡಿದರೂ ಕೂಡ ಅದು ತಪ್ಪು. ಆದರೆ ಇವೆಲ್ಲವೂ ಕೂಡ ಹೇಳಿಕೆಗಳ ರೂಪದಲ್ಲಿ ಇದೆಯೇ ಹೊರತಾಗಿ ಯಾವುದೂ ಕೂಡ ಇದುವರೆಗೆ ಆಧಾರಗಳು ಸಿಕ್ಕಿಲ್ಲ. ಹಾಗೆ ಸರ್ಕಾರ ತನಿಖೆ ಮಾಡ್ತೀನಿ ಅಂತ ಹೇಳಿದರೆ ತನಿಖೆ ಮಾಡಿಸು. ಆದರೆ ಅದೇ ವಿಚಾರವನ್ನು ಇಟ್ಟುಕೊಂಡು ಪ್ರತಿಪಕ್ಷಗಳು ವಿಷಯ ಪ್ರಸ್ತಾಪ ಮಾಡಿದ್ದು ಸರಿಯೇ ಇರ್ಬೋದು, ಆದರೆ ಅದನ್ನೊಂದು ಗೌರವಯುತವಾದಂಥ ಗಂಭೀರವಾದಂಥ ಚರ್ಚೆ ರೂಪದಲ್ಲಿ ಮಾಡದೆ ಗಲಾಟೆ ಗದ್ದಲ ಎಬ್ಬಿಸಿ ಸ್ಪೀಕರ್ ಅವರ ಪೋಡಿಯಮ್ಗೆ ಅವರ ಸ್ಥಾನಕ್ಕೆ ಹೋಗಿ ನುಗ್ಗುವಂಥದ್ದು, ಅವ್ರ ಮೇಲೆ ಪೇಪರ್ಗಳನ್ನೆಲ್ಲ ಹರಿದು ಬಿಸಾಕೋದು ಮಾಡಿದಂಥ ಸಂದರ್ಭದಲ್ಲಿ ಇದು ಶಾಸಕರ ಅಶಿಸ್ತಿನ ಪರಮಾವಧಿ. ಹಾಗಾಗಿ ಅದಕ್ಕೆ ಸ್ಪೀಕರ್ ಅವರು ಅವರ ಒಂದು ಡಿಸ್ಕ್ರಿಷನನ್ನು ಬಳಸಿ ಅವ್ರನ್ನ ಅಮಾನತು ಮಾಡಿದ್ದಾರೆ. ಆಯ್ದ 18 ಶಾಸಕರನ್ನು ವಿಡಿಯೋಗಳು ಎಲ್ಲ ನೋಡಿ ಭಾಳ ನಿಯಮಾವಳಿಗಳಿಗೆ ವಿರುದ್ಧವಾಗಿ ಯಾರು ಮಾಡಿದ್ದಾರೆ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯ ಮುಂದಿನ ಸಭೆಯ ನಡವಳಿಕೆಗಳಿಗೆ ಇದು ಪುನರಾವರ್ತನೆ ಆಗದೇ ಇರುವಂಥ ರೀತಿಯಲ್ಲಿ ಮಾದರಿ ಆಗ್ತದೆ ಅಂತಕ್ಕಂಥದ್ದು ನನ್ನ ನಿರೀಕ್ಷೆ. ಬಟ್ ಇದು ಒಂದು ಅಹಿತಕರವಾದಂಥ ಒಂದು ಖಂಡನೀಯವಾದಂಥ ಬೆಳವಣಿಗೆಗಳು ನಡೆದಿರುವಂಥದ್ದು. ರಾಜಕಾರಣಿಗಳಿಗೆ ಸಾರ್ವಜನಿಕ ಬದುಕಿನಲ್ಲಿರುವಂಥ ಯಾರೇ ಇರಲಿ, ರಾಜಕಾರಣಿ, ಅಧಿಕಾರಿ ಮತ್ತು ಯಾರೇ ಇದ್ದರೂ ಕೂಡ ನೈತಿಕತೆ ಭಾಳ ಮುಖ್ಯವಾಗಿರುವಂಥದ್ದು. ಆ ನೈತಿಕತೆಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬಿದ್ದಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ಸಾರ್ವಜನಿಕ ಬದುಕಿನ ಬಗ್ಗೆ ಜನಸಾಮಾನ್ಯರಿಗೆ ಅಭಿಪ್ರಾಯ ಬೇರೆ ರೀತಿ ಮೂಡ್ತದೆ ರಾಜಕಾರಣಿಗಳ ಬಗ್ಗೆ. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಸರ್ಕಾರ ಇದರ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ